press the bell icon on the YouTube app and never miss another update. Hello students, let's start our new lesson, that is weight and volume in this class. So what is weight and what is volume? So let's discuss volume afterwards. Let's discuss now the weight. What is weight? So ನಾವು ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಅದು ಎಷ್ಟು ವೇಟ್ ಇದೆ ಅಂತ ಚೆಕ್ ಮಾಡೋದಕ್ಕೆ ನಾವು ವೇಟ್ನ ಯೂಸ್ ಮಾಡ್ತೀವಿ. ಸೊ ವೇಟ್ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ, ನಾವು ಯಾವುದೇ ಈಗ ಒಂದು ವೇಟ್ ಅಂದರೆ ಅದನ್ನು ಲೈಟ್ ವೇಟ್ ಇರುತ್ತೆ, ಅದ್ರದ್ದು ಭಾರ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ವೇಟ್ನ ಮೆಷರ್ ಮಾಡೋ ಅಂಥದ್ದು. ಸೊ ವೇಟ್ನ ಯಾವುದು ಯೂನಿಟಿಂದ ಮೆಷರ್ ಮಾಡ್ತೀರಿ? ಲೆಂತನ್ನ ನಾವು ಬೈ ಯೂಸಿಂಗ್ ಸ್ಕೇಲ್ನ ಮೆಷರ್ ಮಾಡ್ತೀವಿ. ಸೊ ಅದೇ ಥರ ಲೆಂತ್ನ ಹೆಂಗೆ ಮೆಷರ್ ಮಾಡ್ತೀರಿ? ಬೈ ಯೂಸಿಂಗ್ ಸ್ಕೇಲ್ ಆರ್ ಬೈ ಯೂಸಿಂಗ್ ಟೇಪ್. ಸೊ ಲೆಂತ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಯೂನಿಟ್ ಏನು? ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್, ಹೌದಲ್ವಾ? ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಲೆಂತ್ ಮೀಟರ್ ಆಗಿರುತ್ತೆ. ಅದೇ ಥರನೇ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ವೇಟ್. ಸೊ ನೀವು ವೇಟ್ ಆಫ್ ರೈಸ್ನ ಮೆಷರ್ ಮಾಡ್ಬೇಕಾದ್ರೆ KGನಲ್ಲಿ ಮೆಷರ್ ಮಾಡ್ತೀರಿ. ಅದೇ ಥರ ವೇಟ್ ಆಫ್ ಟ್ಯಾಬ್ಲೆಟ್, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಟ್ಯಾಬ್ಲೆಟ್ ಇದ್ದರೆ ಅದರಲ್ಲಿ ತೊಗೊಂಡು ಹೋಗ್ರಿ, ಅದ್ರದ್ದು ವೇಟು ಮಿಲಿಗ್ರಾಮ್ಸಲ್ಲಿ ಇರುತ್ತೆ, ಹೌದಲ್ವಾ? ಸೊ ದಟ್ ವಿಸ್ ಇಂಡಿಕೇಟ್ ದ ವೇಟ್ ಆಫ್ ಟ್ಯಾಬ್ಲೆಟ್. ಆ್ಯಂಡ್ ಇಫ್ ಯು ಟೇಕ್ ದ ವೇಟ್ ಆಫ್ ರೈಸ್, ದೊಡ್ಡ ರೈಸ್ ಅಂದರೆ ಪ್ಯಾಕೆಟ್ಸ್ ಇರುತ್ತೆ, ಅಥವಾ ಇನ್ನೊಂದೇನೋ ದೊಡ್ಡ ಕಾಳುಗಳದ್ದೆಲ್ಲ ಪ್ಯಾಕೆಟ್ಸ್ ಇರುತ್ತೆ, ಅದೆಲ್ಲ ನಾವು ಮಾರ್ಕೆಟಲ್ಲಿ ಸೇಲ್ ಮಾಡಬೇಕಾದ್ರೇನು ಕ್ವಿಂಟಲಲ್ಲಿ ಹೇಳ್ತೀವಿ. ಸೊ ವೇಟಂದು ತುಂಬ ಕಡೆ KGನಲ್ಲಿ ಹೇಳ್ತೀವಿ, ಗ್ರಾಮ್ಸಲ್ಲಿ ಹೇಳ್ತೀವಿ, ಮಿಲಿಗ್ರಾಮ್ಸಲ್ಲಿ ಹೇಳ್ತೀವಿ, ಕ್ವಿಂಟಲಲ್ಲಿ ಹೇಳ್ತೀವಿ. ಸೊ ಈ ಥರ ತುಂಬ ಯೂನಿಟ್ಸ್ ಇದೆ. ಬಟ್ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ವೇಟ್ ಯಾವುದು ಅಂತಂದರೆ ಗ್ರಾಮ್ಸ್ ಅಂತ ಹೇಳ್ಬೋದು. ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ವೇಟ್ ಈಸ್ ಈಕ್ವಲ್ಸ್ ಟು ಗ್ರಾಮ್ಸ್. ಸೊ ಗ್ರಾಮ್ಸ್ನ ನಮಗೆ ಹೆಂಗೆ ಕನ್ವೀನಿಯೆಂಟಿಗೆ ಬೇಕು ಆ ಥರ ಯೂಸ್ ಮಾಡ್ಕೊಳ್ತೀವಿ. ನಮಗೆ ಸ್ಮಾಲರ್ ವೇಟ್ನ ಮೆಷರ್ ಮಾಡಬೇಕು ಅಂದಾಗ KGನಲ್ಲಿ ಮೆಷರ್ ಮಾಡಿ, ಇದು ಇಷ್ಟೇ. ಒಂದು ಗೋಲ್ಡ್ ಪರ್ಚೇಸ್ ಮಾಡ್ತೀವಿ, ಗೋಲ್ಡ್ನ ನಾವು KG ಗಟ್ಟಲೆ ಮೆಷರ್ ಮಾಡೋಕ್ಕಾಗೋದು, ಯಾಕಂದರೆ ಗೋಲ್ಡ್ ತುಂಬ ಕಾಸ್ಟ್ ಇದೆ. ಸೊ ಅದನ್ನು ನಾವು ಮಿಲಿಗ್ರಾಮ್ಸಲ್ಲಿ ಮೆಷರ್ ಮಾಡ್ತೀವಿ, ಹೌದಲ್ವಾ? ಸೊ ಗೋಲ್ಡ್ನ ಮೆಷರ್ ಮಾಡಬೇಕಾದ್ರೆ ನಾವು ಗ್ರಾಮ್ಸ್ನ ನಾವು ಮಿಲಿಗ್ರಾಮ್ಸಾಗಿ ಯೂಸ್ ಮಾಡ್ಕೊಳ್ತೀವಿ. ಅದೇ ನಾವು ರೈಸ್ ಆಗಿರ್ಬೋದು, ಆನಿಯನ್ಸ್ ಆಗಿರ್ಬೋದು, ಅದನ್ನ ಮೆಷರ್ ಮಾಡಬೇಕಾದ್ರೆ ಅದೇ ಗ್ರಾಮ್ಸ್ ನಾವು ಕಿಲೋಗ್ರಾಮ್ಸಲ್ಲಿ ಹೇಳ್ತೀವಿ. ಸೊ ನಮಗೆ ಹೆಂಗೆ ಕನ್ವೀನಿಯೆಂಟ್ ಇರುತ್ತೋ ಆ ಥರ ನಾವು ಆ ಯೂನಿಟ್ಸ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಸಮ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇದೆ ವೇಟಲ್ಲಿ, ಅದು ಯಾವ್ಯಾವ ಯೂನಿಟ್ ಅಂತ ನೋಡೋಣ. ಸೊ ನೀವು ಡೆಸಿಮೀಟರ್ ಅಂತ, ಸೆಂಟಿಮೀಟರ್ ಅಂತ, ಮಿಲಿಮೀಟರ್ ಅಂತ ಕೇಳಿ. ಸೆಂಟಿಮೀಟರ್ ಅಂದರೆ ಗೊತ್ತಿದೆ ಅಲ್ವಾ ನಿಮಗೆ, 100 ಸೆಂಟಿಮೀಟರ್. ಸೊ 1 ಮೀಟರ್ ಅಂದರೆ 1/100 ಸೆಂಟಿಮೀಟರ್ ಆಗ್ತಾಯಿತ್ತು. ಅದೇ ಥರ ಮಿಲಿಮೀಟರು ಗೊತ್ತಿದೆ ನಿಮಗೆ. ಸೊ ಮಿಲಿ, ಡೆಸಿ, ಸೆಂಟಿ ಇವು ಎಲ್ಲವೂ ಸೇಮ್ ಇಂಡಿಕೇಟ್ ಮಾಡುತ್ತೆ ಕಿಲೋ. ಬಟ್ ಮೀಟರ್ ಜೊತೆಗೆ ಸೇರಿದಾಗ ಮೀಟರ್, ಕಿಲೋಗ್ರಾಮ್ಸ್ ಜೊತೆಗೆ ಕಿಲೋಗ್ರಾಮ್, ಗ್ರಾಮ್ಸ್ ಜೊತೆಗೆ ಸೇರಿದಾಗ ಗ್ರಾಮಾಗಿ ಯೂಸ್ ಆಗುತ್ತೆ. ಅದೇ ಥರ ಲೀಟರ್ ಜೊತೆಗೆ ಸೇರಿದಾಗ ಲೀಟರ್ ಥರ ಯೂಸ್ ಆಗುತ್ತೆ. ಸೊ ಇಲ್ಲಿ ಡೆಸಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇವೆಲ್ಲ ಸ್ಮಾಲರ್ ಯೂನಿಟ್ಸು. ಡೆಸಿ ಅನ್ನೋದು ಯಾವಾಗಲೂ 1/10 ಇಂಡಿಕೇಟ್ ಮಾಡುತ್ತೆ. ಅದೇ ಥರ ಸೆಂಟಿಮೀಟರ್ ಅಂತ ಕೇಳಿದ್ದೀರಿ ಅಲ್ವಾ, ಅದರಲ್ಲಿ ಸೆಂಟಿ ಅನ್ನೋ ವರ್ಡ್ನ ಸಪ್ರೇಟ್ ಆಗಿದೆ, ದಟ್ ಈಸ್ 1/100. ಮಿಲಿ ಅಂತ ವರ್ಡ್ ಇದ್ದರೆ ನಾವು ಡಿವೈಡೆಡ್ ಬೈ 1000 ಮಾಡ್ತೀವಿ, ಹೌದಲ್ವಾ? ಸೊ ಮಿಲಿ ಅಂದರೆ 1/1000, ಸೆಂಟಿ ಅಂದರೆ 1/100, ಡೆಸಿ ಅಂದರೆ 1/10. ಅದೇ ಥರ ಗ್ರೇಟರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇದೆ. ಸೊ ಗ್ರೇಟರ್ ಅಂದರೆ ಈಗ ತುಂಬ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇದ್ದಾಗ ಏನು ಯೂಸ್ ಮಾಡ್ತೀವಿ? ಡೆಕಾಗ್ರಾಮ್ ಅಂತ ಹೇಳ್ತಾರೆ. ಡೆಕಾಗ್ರಾಮ್ ಅಂದರೆ 10 ಗ್ರಾಮ್ಸ್, 10 ಟೈಮ್ಸ್ 10 ಗ್ರಾಮ್ಸ್ ಅಂತ ಹೇಳ್ತೀವಿ. ಅದೇ ಥರ ಹೆಕ್ಟೋಗ್ರಾಮ್ ಅಂದರೆ 100 ಗ್ರಾಮ್. ಅದೇ ಥರ ಕಿಲೋಗ್ರಾಮ್ ಅಂದರೆ 1000 ಗ್ರಾಮ್. ಸೊ ಕಿಲೋ ಯಾವಾಗಲೂ 1000ನ ಇಂಡಿಕೇಟ್ ಮಾಡುತ್ತೆ, ಆ್ಯಂಡ್ ಮಿಲಿ ಯಾವಾಗಲೂ 1/1000ನ ಇಂಡಿಕೇಟ್ ಮಾಡುತ್ತೆ. ಸಿಮಿಲರ್ಲಿ ಹೆಕ್ಟೋ ಅಂದರೆ 100, ಸೆಂಟಿ ಅಂದರೆ 1/100, ಡೆಸಿ ಅಂದರೆ 1/10, ಡೆಕಾ ಅಂದರೆ 10. ಸೊ ಇವೆಲ್ಲದು ಸ್ಮಾಲರ್ ಯೂನಿಟ್ಸ್ ಆ್ಯಂಡ್ ದೀಸ್ ಆರ್ ಗ್ರೇಟರ್ ಯೂನಿಟ್ಸ್ ಆಫ್ ವೇಟ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ತುಂಬ ಕಾಮನ್ ಸ್ಟ್ಯಾಂಡರ್ಡ್ ಆಗಿ ನಾವು ವೇಟಲ್ಲಿ ಯೂಸ್ ಮಾಡೋ ಅಂಥದ್ದು ಯೂನಿಟ್ಸ್ ಯಾವುದು ಅಂದರೆ 1 ಟನ್. ದಿಸ್ ಅ ಗ್ರೇಟರ್ ಯೂನಿಟ್. 1 ಟನ್ ಅಂತ ಕೇಳಿರ್ಬೋದು ನೀವು.
1 ton is equals to 1000 kg, not 1000 grams. 1000 grams ಅಲ್ಲ, 1000 kg. ರಿಮೆಂಬರ್, ಕಿಲೋ ಅಂದರೆ ಮತ್ತೆ 1000 ಆಗುತ್ತೆ. ಸೊ 1 ton is equals to 1000 kg. 1 quintal is equals to 100 kg. Next, 1 kilogram. 1 kilogram is equals to 1000 gram. 1 kilogram is equals to 1000 grams. ಅದೇ ಥರ ಹಾಫ್ ಕೆ ಜಿ, ಇಲ್ಲಿ ನೋಡ್ರಿ ಕೆ ಜಿ ಇದೆ, ಇಲ್ಲಿ ಗ್ರಾಮ್ಸ್ ಇದೆ, ಕನ್ಫ್ಯೂಷನ್ ಬೇಡ. 1 ಕೆ ಜಿ ಅಂದರೆ 1000 ಗ್ರಾಮ್, 1 ಟನ್ ಅಂದರೆ 1000 ಕೆ ಜಿ. 1000 ಕೆ ಜಿ ತುಂಬ ಲಾರ್ಜ್ ಅಮೌಂಟ್ ಇದ್ದಾಗ ನಾವು ಟನ್ಸ್ ಲೆಕ್ಕದಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಹಾಫ್ ಕೆ ಜಿ. ಹಾಫ್ ಕೆ ಜಿ ಅಂದರೆ 500 ಗ್ರಾಮ್ಸ್. 1/4 ಕೆ ಜಿ. 1/4 ಅಂದರೆ ನಾವು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಕಾಲ್ ಕೆ ಜಿ ಅಂತ ಏನು ಹೇಳ್ತೀವಲ್ಲ, ದಟ್ ಈಸ್ 1/4 ಕೆ ಜಿ. 1/4 ಕೆ ಜಿ ಅಂದರೆ 250 ಗ್ರಾಮ್ಸ್. ನೆಕ್ಸ್ಟ್ 3/4 ಕೆ ಜಿ. 3/4 ಅಂದರೆ ಮುಕ್ಕಾಲು ಕೆ ಜಿ ಅಂತ ಹೇಳ್ತಾರೆ ಮನೆಯಲ್ಲಿ. ಸೊ ಅದೇನು 3/4 ಕೆ ಜಿ ಇಂಡಿಕೇಟ್ಸ್ 750 grams. So these are some standard units of weight. So 1 kg ಅಂದರೆ 1000 grams. Remember these things. It might be helpful for you solving the problems. ಇವು ಸ್ವಲ್ಪ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಹೆಲ್ಪ್ಫುಲ್ ಇನ್ ಡೈಲಿ ಲೈಫ್ ಆಲ್ಸೋ. ನಿಮ್ಮ ಡೈಲಿ ಲೈಫಲ್ಲಿ ಕೂಡ ಈ ಕನ್ವರ್ಷನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ಸ್ ಡಿಸ್ಕಸ್ ಕನ್ವರ್ಷನ್ ಆಫ್ ಗ್ರೇಟರ್ ಯೂನಿಟ್ಸ್ ಇಂಟು ಸ್ಮಾಲರ್ ಯೂನಿಟ್ಸ್. ಸೊ ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ನೋಡಿ. Conversion from greater units to smaller units. ಏನು ರೂಲ್ ಇದೆ, ನೀವು ಆಲ್ರೆಡಿ ಡಿಸ್ಕಸ್ ಮಾಡಿದಿರಿ ಪ್ರೀವಿಯಸ್ ಲೆಸನ್ಸಲ್ಲಿ ಹೆಂಗೆ ಕನ್ವರ್ಟ್ ಮಾಡೋದು ಅಂತ. ಯಾವಾಗಲೂ ನಾವು ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 3 ಕೆ ಜಿ ಇದೆ, ಗ್ರಾಮ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಹೆಂಗೆ ಕನ್ವರ್ಟ್ ಮಾಡ್ತೀರಿ? ಕೆ ಜಿಯಿಂದ ಗ್ರಾಮ್ಸಿಗಿರೋ ಕನ್ವರ್ಷನ್ ಗೊತ್ತಿದೆ ನಮಗೆ. ದಟ್ ಈಸ್ 1 ಕೆ ಜಿ ಇಸ್ ಈಕ್ವಲ್ಸ್ ಟು 1000 ಗ್ರಾಮ್ಸ್. ಸೊ 1 ಕೆ ಜಿ ಇಸ್ ಈಕ್ವಲ್ಸ್ ಟು 1000 ಗ್ರಾಮ್ಸ್. ಸೊ 1000ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾವಾಗೆಲ್ಲ ನಾವು ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಿದಿರೋ ಆವಾಗೆಲ್ಲವೂ ನಾವು 1000ಇಂದ ಮಲ್ಟಿಪ್ಲೈ ಮಾಡಬೇಕು. 3 into 1000, 3 ones are 3. So it will indicate 3000 grams. Next, ಅದೇ ಥರ ಹೆಕ್ಟೋಗ್ರಾಮ್ ಆ್ಯಂಡ್ ಕ್ವಿಂಟಲ್ಸ್ ಇವನ್ನೆಲ್ಲ ನಾವು ಕನ್ವರ್ಟ್ ಮಾಡೋದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡೋವಂಥದ್ದು. ಸೊ ಈಗ ಕ್ವಿಂಟಲ್ ಇರುತ್ತೆ. ಕ್ವಿಂಟಲ್ ಇದ್ದರೆ ಅದನ್ನ ನಾವು ಹೆಂಗೆ ಕನ್ವರ್ಟ್ ಮಾಡ್ತೀವಿ? 5 ಕ್ವಿಂಟಲ್. 5 ಕ್ವಿಂಟಲ್ನ ಕೆ ಜಿಗೆ ಕನ್ವರ್ಟ್ ಮಾಡಬೇಕು. ಕ್ವಿಂಟಲ್ ಇಸ್ ಅ ಬಿಗ್ಗರ್ ಯೂನಿಟ್, ಕೆ ಜಿ ಇಸ್ ಅ ಸ್ಮಾಲರ್ ಯೂನಿಟ್. ಸೊ ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡಬೇಕು. ಸೊ 1 ಕ್ವಿಂಟಲ್ಗೆ ಎಷ್ಟು ಕೆ ಜಿ ಇದೆ? 1 ಕ್ವಿಂಟಲ್ ಇಸ್ ಈಕ್ವಲ್ಸ್ ಟು 100 ಕೆ ಜಿ. ಅದೇ ಥರ 5 ಕ್ವಿಂಟಲ್ಸ್ ಅಂದರೆ 5 into 100. It will become 500 kg. Next is convert smaller units to, ಈಗ ಗ್ರೇಟರ್ ಯೂನಿಟ್ಸ್ ಇಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಅದೇ ಥರ ಸ್ಮಾಲರ್ ಯೂನಿಟ್ಸಿಂದ ಗ್ರೇಟರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡ್ ಮಾಡ್ತೀವಿ. ಸೊ ದಿಸ್ ಇಸ್ ಫ್ರಮ್ ಗ್ರೇಟರ್ ಯೂನಿಟ್ಸ್ ಟು ಸ್ಮಾಲರ್ ಯೂನಿಟ್. Now let us discuss smaller to greater.
ಸೊ ಸ್ಮಾಲರ್ ಯೂನಿಟ್ಸ್ ಅಂದರೆ ಯಾವುದ್ಯಾವುದಿದೆ, ಸೆಂಟಿ ಇದೆ, ಅದೇ ಥರ ಮಿಲಿಗ್ರಾಮ್ಸ್ ಇದೆ. ಮಿಲಿಗ್ರಾಮ್ಸ್ ಅಂದರೆ ಈಗ 500 ಮಿಲಿಗ್ರಾಮ್ಸ್. ಸೊ ಮಿಲಿಗ್ರಾಮ್ಸ್ನ ನಾವು ಗ್ರಾಮ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಮಿಲಿಗ್ರಾಮ್ಸ್ನ ಗ್ರಾಮ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಯಾಕೆಂದರೆ ಮಿಲಿಗ್ರಾಮು ಸ್ಮಾಲರ್, ಗ್ರಾಮ್ ಅನ್ನೋದು ಗ್ರೇಟರ್ ಯೂನಿಟ್ ಆಗುತ್ತೆ. ಸೊ ಗ್ರಾಮಿಗೆ ಮತ್ತು ಮಿಲಿಗ್ರಾಮ್ಗೆ ಇರೋ ರಿಲೇಷನ್ನ ಬರ್ಕೋಬೇಕು. ಫಸ್ಟ್ 1000 ಮಿಲಿಗ್ರಾಮ್ಸ್ ಇಸ್ ಈಕ್ವಲ್ಸ್ ಟು 1 ಗ್ರಾಮ್. ಸೊ ಯಾವಾಗ ಸ್ಮಾಲರಿಂದ ಗ್ರೇಟರಿಗೆ ಕನ್ವರ್ಟ್ ಮಾಡ್ತೀರೋ ವಿ ಹ್ಯಾವ್ ಟು ಡಿವೈಡ್. ಸೊ ಡಿವೈಡ್ ಮಾಡಬೇಕು. 500 divided by 1000. So 2 zeros cancel ಆಗುತ್ತೆ. 5/10. ಸೊ ಫ್ರ್ಯಾಕ್ಷನಲ್ಲಿ ಈಕ್ವಲೆಂಟ್ ಫ್ರ್ಯಾಕ್ಷನ್ ಮಾಡ್ತಿದ್ರಿ ಅಲ್ವ ನೀವು. 5 1s are 5, 5 2s are 10, 5 1s are 5, 5 2s are 10. So 500 gram will indicate 1/2 kg. ಸೊ ಈ ಥರ ನಾವು ಸ್ಮಾಲರ್ ಯೂನಿಟ್ಸಿಂದ ಗ್ರೇಟರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ division apply ಮಾಡ್ತಾ ಹೋಗ್ತೀವಿ. Is this clear? So based on this concept, let's discuss exercise now. Exercise 6.1, answer orally. ಆಲ್ಬರ್ಟ್ ಆನ್ಸರ್ ಓರಲಿ ಅಂದರೆ ಜಸ್ಟ್ ಓರಲಾಗಿ ಆನ್ಸರ್ ಮಾಡಿದರೆ ಸಾಕು, ನೋ ನೀಡ್ ಟು ರೈಟ್ ದ ಆನ್ಸರ್ಸ್. ಆಲ್ಬರ್ಟ್ ಬೈ 16 kg ಆಫ್ ಜಗ್ಗರಿ ಆ್ಯಂಡ್ 15 kg ಆಫ್ ರೈಸ್ ಫ್ರಮ್ ಎ ಶಾಪ್. ಈ ಪುಟ್ಸ್ ಬೋತ್ ದ ಪ್ಯಾಕೆಟ್ಸ್ ಇನ್ ಟು 1 ಬ್ಯಾಗ್. ವಾಟ್ ಈಸ್ ದ ಟೋಟಲ್ ವೇಟ್ ಆಫ್ ಬ್ಯಾಗ್ ಅಂತ ಕೇಳ್ತಿದ್ದಾರೆ. ಸೊ 16 kg ಇದೆ ಆ್ಯಂಡ್ 15 kg ಇದೆ. ಸೊ ಎರಡು kgs ಅಲ್ಲಿ ಇದ್ದಾಗ ಡೈರೆಕ್ಟಾಗಿ ಹ್ಯಾಡ್ ಮಾಡ್ಬೋದು. 6 + 5 11. ಸೊ 31. 16 ಆ್ಯಂಡ್ 15 ಹೇಳಿದ್ರೆ ಏನು ಹೇಳ್ಬೋದು, ವಾಟ್ ಈಸ್ ದ ಟೋಟಲ್ ವೇಟ್ ಆಫ್ ದ ಬ್ಯಾಗ್ ಅಂದರೆ 31 kg. ಟೋಟಲ್ ವೇಟ್ ಆಫ್ ದ ಬ್ಯಾಗ್ ಇಸ್ ಈಕ್ವಲ್ಸ್ ಟು 13 kg. ಆ್ಯಂಡ್ 62 kg. ಸೆಕೆಂಡ್ ಕ್ವೆಶನ್, 62 kg ಆಫ್ ರೈಸ್ ವಾಸ್ ಸಪ್ಲೈ ಟು ಎ ಸ್ಕೂಲ್ ಅಂಡರ್ ಅಕ್ಷರ ದಾಸೋಹ ಸ್ಕೀಮ್. ಇಫ್ 15 kg ಆಫ್ ರೈಸ್ ವಾಸ್ ಯೂಸ್ಡ್, ಫೈಂಡ್ ದ ಕ್ವಾಂಟಿಟಿ ಆಫ್ ರೈಸ್ ರಿಮೈನಿಂಗ್. ಅಂದರೆ 62 kg ಆಫ್ ರೈಸ್ನ ಗೌರ್ಮೆಂಟಿಂದ ಅಕ್ಷರ ದಾಸೋಹ ಅನ್ನೋ ಸ್ಕೀಮಿಂದ ಸಪ್ಲೈ ಮಾಡಿರ್ತಾರೆ. ಬಟ್ ಅವ್ರು ಏನು ಮಾಡ್ತಾರೆ, 15 kg ಮಾತ್ರ ಯೂಸ್ ಮಾಡಿರ್ತಾರೆ. ಸೊ ಕ್ವಾಂಟಿಟಿ ಆಫ್ ರೈಸ್ ರಿಮೈನಿಂಗ್ ಎಷ್ಟಾಗುತ್ತೆ ಅಂದರೆ 62 ಅಲ್ಲೇ 15ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 62ನಲ್ಲಿ 15ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಹೆಂಗೆ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, ಯು ಹ್ಯಾವ್ ಟು ಟೇಕ್ ಬಾರೋ. 12 ಆಗುತ್ತೆ. 12ಅಲ್ಲಿ 5 ಹೋದರೆ ಎಷ್ಟು, 7. 5 1 ಹೋದರೆ 4. So it will indicate 47 kg. So quantity of rice remaining ಏನಾಯಿತು, 47 kg. Next, a bag can hold 20 kg of soji and if 140 kg is to be filled equally, how many such bags are required? ಒಂದು ಬ್ಯಾಗಲ್ಲಿ a bag can hold 20 kg. ಆ ಬ್ಯಾಗು ಎಷ್ಟು ಸೋಜಿನ, ಒಂದು ಬ್ಯಾಗಲ್ಲಿ 20 kg ಆಫ್ ಸೋಜಿನ ಹಾಕಬೇಕು. ಅದೇ ಥರ 140 kg ಆಫ್ ಸೋಜಿನ ಹಾಕೋದಕ್ಕೆ ಎಷ್ಟು ಬ್ಯಾಗ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ 140 ಡಿವೈಡೆಡ್ ಬೈ 20. 140 ಇದೆ ಅಲ್ವಾ, ಅದಕ್ಕೆ 20ಇಂದ ಡಿವೈಡ್ ಮಾಡಬೇಕು. ಸೊ 2 ಕಿಲೋಗ್ರಾಮ್ಸಲ್ಲಿದೆ, ಡಿವೈಡ್ ಮಾಡಿದ್ರೆ 140 ಡಿವೈಡೆಡ್ ಬೈ 20 ಅಂದರೆ 0 ಕ್ಯಾನ್ಸಲ್ ಆಗುತ್ತೆ. 2 7s are 14 ಅಂದರೆ 7 bags. ಸೊ 7 bags ಬೇಕು. 7 such bags are required to fill the 140 kg. 140 kgನ ಫಿಲ್ ಮಾಡೋದಕ್ಕೆ 7 bags ಬೇಕಾಗತ್ತೆ. ಆ್ಯಂಡ್ ಫೋರ್ತ್ ಒನ್, ಎ ಮರ್ಚೆಂಟ್ ಹ್ಯಾಸ್ 5 packets of sugar, each packet weighing 15 kg. ವಾಟ್ ಈಸ್ ದ ಟೋಟಲ್ ವೇಟ್ ಆಫ್ 5 packets of sugar? ಒಬ್ಬ ಮರ್ಚೆಂಟ್ ಇದ್ದಾನೆ, ಅವನ ಹತ್ರ ಏನಿದೆ 5 packets of sugar. ಅವನ ಹತ್ರ 5 packets of sugar ಇರುತ್ತೆ. ಒಂದು ಪ್ಯಾಕೆಟಿನ ವೇಟು 15 kg. ಒಂದು ಪ್ಯಾಕೆಟ್ ವೇಟ್ 15 kg ಇದ್ದರೆ ಅದೇ ಥರ 5 ಪ್ಯಾಕೆಟ್ಸ್ದು ಎಷ್ಟಾಗುತ್ತೆ, 15 5s are 75. ಸೊ 75 kg of total sugar. Is this clear? So this is a solution for first question. Let's take second question. ಕನ್ವರ್ಟ್ ದ ಫಾಲೋಯಿಂಗ್. ಅಂದರೆ ಇಲ್ಲಿ ಕನ್ವರ್ಷನ್ ಇದೆ, ಕೇರ್ಫುಲ್ಲಾಗಿ ಕನ್ವರ್ಟ್ ಮಾಡಬೇಕು. ಈಗೇನು ಡಿಸ್ಕಸ್ ಮಾಡಿದ್ವಿ ಅಲ್ಲ
ಅದೇ ಥರ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಸ್ಮಾಲರ್ ಯೂನಿಟ್ಸಿಂದ ಗ್ರೇಟರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ತಿದ್ದೀವೋ, ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ತಿದ್ದೀವೋ ಅಂತ ಕನ್ಫರ್ಮ್ ಆಗಿ ಗೊತ್ತಿರಬೇಕು. ಅದು ಕ್ಲಿಯರ್ ಆಗಬೇಕು ಅಂದರೆ ಫಸ್ಟ್ ನೀವು ಯೂನಿಟ್ಸ್ನ ಕರೆಕ್ಟಾಗಿ ತಿಳ್ಕೊಬೇಕು. ಸೊ ಸೆಕೆಂಡ್ ಮೇನಲ್ಲಿ ಫಸ್ಟ್ ಕ್ವೆಶನ್, 7 kg is equals to dash grams. ಸೊ 7 kg ಅಂದರೆ ಎಷ್ಟು ಗ್ರಾಮ್ಸ್ ಆಗುತ್ತೆ? ಕೆ ಜಿ ಈಸ್ ಅ ಗ್ರೇಟರ್ ಯೂನಿಟ್, ಗ್ರಾಮ್ಸ್ ಅಂದರೆ ನಮಗೆ ಸ್ಮಾಲರ್ ಯೂನಿಟ್ಸ್ ಆಗುತ್ತೆ. ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡಬೇಕು. ಕನ್ವರ್ಷನ್ ಗೊತ್ತಿದೆ ನಮಗೆ. 1 kg is equals to 1000 grams. ಅದೇ ಥರ 7 kg is equals to 7 into 1000. 7 into 1000 means 7000 grams. Is this clear? So 7000 grams. Next, 16 grams is equals to dash milligrams. mg will indicate milligram of short form. ಸೊ ಗ್ರಾಮ್ಸಿಂದ ಮಿಲಿಗ್ರಾಮ್ಸ್, ಗ್ರಾಮ್ಸಿಗೆ ಕಂಪೇರ್ ಮಾಡಿದರೆ ಮಿಲಿಗ್ರಾಮ್ಸು ತುಂಬ ಚಿಕ್ಕದು. ಸೊ ಇಲ್ಲೂ ಅಷ್ಟೇ ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಇದು ಅಷ್ಟೇ ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ತಿರೋದು. ಸೊ ನಿಮಗೆ ಗೊತ್ತಿದೆ 1000 milligrams or 1 gram is equals to 1000 milligram. ಅದೇ ಥರ 16 gram is equals to 16 into 1000 is 16 into 1000 milligrams. It will become 16,000 milligrams. ಎಷ್ಟಾಯಿತು? 16,000 milligrams. Next, third one, gram to kg. 6000 gram to dash kg. ಸೊ ಗ್ರಾಮಿಗೆ ಕಂಪೇರ್ ಮಾಡಿದರೆ ಕಿಲೋಗ್ರಾಮು ಬಿಗರ್ ಯೂನಿಟ್. ಅಂದರೆ ಇಲ್ಲಿ ಸ್ಮಾಲರ್ ಯೂನಿಟ್ಸಿಂದ ಗ್ರೇಟರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಯಾವಾಗ ನಾವು ಸ್ಮಾಲರ್ ಯೂನಿಟ್ಸಿಂದ ಗ್ರೇಟರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ತೀವೋ ಆಗ ನಾವು ಡಿವೈಡ್ ಮಾಡ್ತೀವಿ. ಸೊ 1 gram is equals to 1/1000 ಕಿಲೋಗ್ರಾಮ್. ಸೊ ಈ ಕನ್ವರ್ಷನ್ಸ್ ಎಲ್ಲ ಕರೆಕ್ಟಾಗಿ ಗೊತ್ತಿರಬೇಕು. 1 gram is equals to 1/1000 ಕಿಲೋಗ್ರಾಮ್. ಅದೇ ಥರ 6000 grams ಅಂದರೆ ಇದೆಲ್ಲ ಆಲ್ರೆಡಿ ನೀವು ಪ್ರೀವಿಯಸ್ ಲೆಸನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ನಾವು. ಕನ್ವರ್ಷನ್ ಮೆನ್ಸುರೇಷನ್ ಲೆಸನ್ 6000 ಡಿವೈಡೆಡ್ ಬೈ 1000. 3 zeros and 3 zeros ಕ್ಯಾನ್ಸಲ್ ಆಗುತ್ತೆ. ಸೊ ನಾವು ಇಟ್ ವಿಲ್ ಬಿಕಮ್ 6 kg. ಸೊ ಎಷ್ಟು ಕೆ ಜಿ ಆಯಿತಾ? 6 kg. ಈ ಕನ್ವರ್ಷನ್ಸು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ 750 milligrams is equals to dash gram. ಇಲ್ಲೂ ಅಷ್ಟೇ ಏನಾಗಿದೆ, ಸ್ಮಾಲರ್ ಯೂನಿಟ್ಸ್ ಇದೆ, ಸ್ಮಾಲರ್ ಯೂನಿಟ್ಸಿಂದ ಗ್ರೇಟರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ 1000 milligrams is equals to 1 gram or ಏನು ಹೇಳ್ತಿದ್ದಾರೆ ಇಲ್ಲಿ 750 milligram ಅಂದರೆ ಡಿವೈಡೆಡ್ ಬೈ 1000 ಮಾಡಬೇಕು. 750 ಡಿವೈಡೆಡ್ ಬೈ 1000. 0 0 ಕ್ಯಾನ್ಸಲ್ ಆಗುತ್ತೆ. ನೀವು ಡೆಸಿಮಲ್ ಲೆಸನಲ್ಲಿ ಕಲ್ತಿದ್ದೀರಿ, ಡಿನಾಮಿನೇಟರಲ್ಲಿ ಎಷ್ಟು 0 ಇರುತ್ತೆ ಅಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಡಿನಾಮಿನೇಟರಲ್ಲಿ 2 0 ಇದೆ ಅಲ್ವಾ? ಸೊ 2 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಏನಾಗುತ್ತೆ? 0.75 milligrams. .75 grams, not milligrams. ಯಾಕೆಂದರೆ ಡಿವೈಡೆಡ್ ಬೈ 1000 ಮಾಡಿದಾಗೆ ಮಿಲಿಗ್ರಾಮ್ಸಿಂದ ಗ್ರಾಮ್ಸಿಗೆ ಕನ್ವರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್,
12 quintals is equals to dash kg. ಸೊ ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ತೀವಿ. ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡಬೇಕು. ಸೊ 1 ಕ್ವಿಂಟಲ್ ಅಂದರೆ ಗೊತ್ತಿದೆ ನಮಗೆ 100 kg. 1 ಕ್ವಿಂಟಲ್ is equals to 100 kg. Similarly 12 quintals means 12 into 100 is equals to 1200 kg. ಎಷ್ಟಾಗುತ್ತೆ 1200 kg. Next, last one, that is 1500 kg is equals to dash quintal. ಸಿ ಏನು ಡಿಫ್ರೆನ್ಸ್ ನೋಡ್ರಿ, ಇಲ್ಲಿ ಗ್ರೇಟರ್ ಯೂನಿಟ್ಸಿಂದ ಸ್ಮಾಲರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಿದ್ವಿ, ಅದಕ್ಕೆ 12 into 100ನ ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲಿ ಸ್ಮಾಲರ್ ಯೂನಿಟ್ಸಿಂದ ಗ್ರೇಟರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ತಿರೋದಕ್ಕೆ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ ಏನು ಕನ್ವರ್ಷನ್ ಏನು, one kg is equals to 1/100 quintal. 1 kg is equals to 1/100 quintal. 1500 kg ಅಂದರೆ 1500 divided by 100 quintal is ಈ 20 ಕ್ಯಾನ್ಸಲ್ ಆಯಿತು. ಸೊ ಇಟ್ ವಿಲ್ ಬಿಕಮ್ 15 quintal. Is this clear? So this is a solution. Next, third question. Add the following. So add the following is nothing but addition. ಇಲ್ಲಿ ನೀವು weight ಅಲ್ಲಿ ಹೆಂಗೆ add ಮಾಡೋದು ನೋಡ್ತಾ ಹೋಗೋಣ. So let's discuss how to do the addition in weight. Four kg 250 gram. 4 kg 250 grams plus 12 kg 355 grams. ಗ್ರಾಮ್ಸ್ನ ಗ್ರಾಮ್ಸಿಗೆ ಆ್ಯಡ್ ಮಾಡಬೇಕು, ಕಿಲೋಗ್ರಾಮ್ಸ್ನ ಕಿಲೋಗ್ರಾಮ್ಸಲ್ಲಿ ಆ್ಯಡ್ ಮಾಡಬೇಕು. 5 + 0 5, 5 + 5 10, 1 carry, 3 + 2 5, 5 + 1 6. So 605 grams. This is kg. 4 + 2 6 and 1. So 16 kg 605 grams. Next question. 23 kg 432 grams. Next, 37 kg 350 grams. So grams. 2 + 0 2, 5 + 3 8, 4 + 3 7. kilograms ಹಂಗೆ ಇರುತ್ತೆ. 7 + 3 10, 3 + 2 5, 5 + 1 6. So 60 kg 782 grams. Next, third one. Third one, 12 kg 450 grams. 12 kg 450 grams. Next, 15 kg 550 grams. So grams na gramming add ಮಾಡಬೇಕು. 0 + 0 0, 5 + 5 10, 1 carry, 5 + 4 9, 9 + 1 10. ಸೊ 10 ಬಂದಾಗ ನಾವು ಇಲ್ಲಿ 1000 grams ಅಂತ ಬರೆದ್ರೂ ಬರಿಬೋದು, ಅಥವಾ ಈ 1 ನಾವು ಈ ನೆಕ್ಸ್ಟ್ ಇದಕ್ಕೆ ಕ್ಯಾರಿ ಕೊಡ್ತೇವೆ. ಸೊ
5 plus 2 7 7 plus 1 8 so ಏನಾಯಿತು 18 kg not 0 grams only 18 kg is the answer so 18 kg next so ಈ ಕ್ಯಾರಿನ ನಾವು ಈ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ನೆಕ್ಸ್ಟ್ ಫೋರ್ತ್ ಒನ್ 17 kg 370 grams plus 18 kg 630 grams 7 plus 3 10 6 plus 3 9 9 plus 1 10 so 7 plus 1 8 ಆಯಿತು 8 plus 8 16 so total 1 plus 1 2 2 plus 1 3 it will become 36 kg is this clear so it will become 36 kg last one that is fifth one so ಇಲ್ಲಿ 3 numbers ಇದೆ 3 numbers ನ add ಮಾಡ್ತಾ ಹೋಗೋಣ 6 kg 250 grams next 8 kg 430 grams next 7 kg 430 grams so now you can add 0 plus 0 plus 0 0 5 plus 3 8 8 plus 3 11 4 plus 4 8 8 plus 2 10 10 plus 1 11 kg 7 plus 1 8 8 plus 8 16 16 plus 6 will become 22 so 22 kg 110 grams so is this clear so sorry 7 kg ಆದಮೇಲೆ 220 grams ಇದೆ ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ಕ್ವೆಶನ್ನೇ ರಾಂಗ್ ಹಾಕ್ಕೊಂಡಿದ್ದೀನಿ 7 kg 220 grams ನೆಕ್ಸ್ಟ್ ವಿ ಹ್ಯಾವ್ 430 grams ಸೊ ಇಲ್ಲಿ ಬರ್ಕೊಳ್ಬೇಕಾದ್ರೆ ನೋಡ್ರಿ ಇದು ಇಂಪಾರ್ಟೆಂಟ್ ಇರೋದು ಇಲ್ಲಿ ಗ್ರಾಮ್ಸ್ನ ಕೆಳಗಡೆ ಗ್ರಾಮ್ಸ್ನ ಬರ್ಕೋಬೇಕು ಕೆ ಜಿ ಕೆಳಗಡೆ ಕೆ ಜಿ ಬರ್ಕೋಬೇಕು ಇಲ್ಲ ಅಂದರೆ ಆನ್ಸರ್ ವಿಲ್ ಗೋ ರಾಂಗ್ ಇಸ್ ದಿಸ್ ಕ್ಲಿಯರ್ ಸೊ 0 plus 0 0 5 plus 3 8 8 plus 2 10 10 plus 3 13 2 plus 1 3 plus 4 7 plus 2 9 9 plus 4 13 1 carry 7 plus 1 8 8 plus 8 16 16 plus 6 22 so answer will become 22 kg 330 grams thank you students let's discuss remaining problems in the next class thank you